ಸರ್ ನಿಮ್ಗೆ ಗೊತ್ತಿರಬೇಕು, ಈಗ ಬಹಳ ಚರ್ಚೆ ಆಗ್ತಾ ಇರುವಂತ ವಿಚಾರ ಅಂತ ಅಂದ್ರೆ HD ದೇವೇಗೌಡರು ಕೊಟ್ಟಿರುವಂತ ಹೇಳಿಕೆ. ಗೊತ್ತಿದ್ಯಾ ಸರ್ ಹೇಳಿಕೆ? ಬಹಳ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ನಲ್ಲಿ ಪ್ರತಿ ಬಾರಿ ಹೇಳ್ತಾ ಇದ್ರು, ಬರೀ ಪವರ್ ಶೇರಿಂಗ್ ವಿಚಾರವಾಗಿ ಚರ್ಚೆ ಮಾಡ್ತಾ ಇದ್ದಾರೆ, ನಾಯಕತ್ವ ವಿಚಾರವಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಇವತ್ತಿನ ಬಹಳ ವಿಶೇಷವಾದ ವಿಚಾರ ಅಂತಂದ್ರೆ HD ದೇವೇಗೌಡರು ಒಂದು ಸ್ಫೋಟಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ. ಸ್ಥಳೀಯ ಚುನಾವಣೆಗೆ ಈ ಒಂದು ಮೈತ್ರಿ ಅನ್ವಯ ಆಗಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಮೈತ್ರಿ ಅವ್ರಿಗೆ ಬೇಕಿತ್ತ? ಹಾಗಾದ್ರೆ ಮೇಡಮ್ ನೋಡಿ, ಫಸ್ಟು ನಮ್ಮ ಸಮುದಾಯ, ಮುಸಲ್ಮಾನ್ ಸಮುದಾಯ ಅವರು ದೇವೇಗೌಡರಿಗೆ ತುಂಬ ರೆಸ್ಪೆಕ್ಟ್ ಮಾಡ್ತಾರೆ. ನಾವು ಅವ್ರ ಮೇಲೆ ವಿಶ್ವಾಸ ಮಾಡಿದ್ದೀವಿ. ಮುಂಚೆ ಪ್ರೈಮ್ ಮಿನಿಸ್ಟರ್ ಆಗಿದ್ರಲ್ಲ, ಎಲ್ಲ ನಮ್ಮ ಕರ್ನಾಟಕದಿಂದ ಜನ ಎಲ್ಲ ಮುಸಲ್ಮಾನರು ಎಲ್ಲ ಒಗ್ಗಟ್ಟಾಗಿ ಓಟ್ ಕೊಟ್ಟರು. ಆಮೇಲೆ ತಿರ್ಗಿ ಅವ್ರ ಮಗ ಅವರು ಕುಮಾರಸ್ವಾಮಿ ಅವ್ರಿಗೆ 2 ಸಾಲಿ ನಾವು ಮುಸಲ್ಮಾನರು ಎಲ್ಲ ಕಾಂಗ್ರೆಸ್ಸನ್ನು ಬಿಟ್ಟು ಇವ್ರಿಗೆ ನಾವು ಸಪೋರ್ಟ್ ಮಾಡಿದ್ದೀವಿ. ಅವ್ರು CM ಆದರು. ಆದರೆ ಒಂದು ಕಡೆ ನಮಗೆ ಒಂದು ಬೇಜಾರು ಏನಂದರೆ, ಈಗ ವಿಶ್ವಾಸ ಅವ್ರ ಮೇಲೆ ಇಲ್ಲ ಮುಸಲ್ಮಾನರಿಗೆ, ದೇವೇಗೌಡರ ಮೇಲೆ ಆಗಲಿ ಮತ್ತು ದೇವೇಗೌಡ ಮೇಲೆ ಇದೆ, ಕುಮಾರಸ್ವಾಮಿ ಮೇಲೆ ವಿಶ್ವಾಸ ಇಲ್ಲ. ಈಗ ಮೈತ್ರಿ ಸರ್ಕಾರ ಅಂದರೆ ಇವರು ಒಂದು ಅಭ್ಯಾಸ ಆಗಿಬಿಟ್ಟಿದೆ. ಕಾಂಗ್ರೆಸ್ ಜೊತೆಯಲ್ಲಿ ಮೈತ್ರಿ ಸರ್ಕಾರ ಮಾಡ್ತಾರೆ, BJPನು. ನಾವು ಓಟ್ ಕೊಟ್ಟರೆ ಕಾಂಗ್ರೆಸ್ಗೆ ಇದರಿಂದ ಮೈತ್ರಿ ಮಾಡಿದ್ರೆ ಏನು ನಮಗೆ ಬೇಜಾರಿಲ್ಲ. ಆದರೆ ಈ ಸಾಲಿ ಏನನ್ನ ಮೈತ್ರಿ ಅವ್ರು BJPನ ತಿರ್ಗಾ ಮಾಡ್ತಾರೆ ಅಂದರೆ ಮುಸಲ್ಮಾನರು ವಿಶ್ವಾಸ ಮಾಡಲ್ಲ, ಅವ್ರಿಗೆ ಓಟ್ ಕೊಡಲ್ಲ. ಈಗ ಏನಾಗುತ್ತೆ, ನಮ್ಮನ್ನು ಓಲೈಕೆ ಮಾಡಿ ನಮಗೆ ಏನೇನೋ ದೊಡ್ಡ ಇದು ಹೇಳಿಬಿಟ್ಟು ಅವರು ನಮ್ಮ ಓಟ್ ತೊಗೊಂಡು 2 ಸಾಲಿ BJPಗೆ ಹೋಗಿದ್ರಲ್ಲ, ಅದು ನಮಗೆ ತುಂಬ ಬೇಜಾರಿದೆ. ಆದರೆ ನಾವು ಇವ್ರ ಮುಖಾಂತರ ನೋಡಿಬಿಟ್ಟು, ದೇವೇಗೌಡ ಅವ್ರ ಮುಖಾಂತರ ನೋಡಿಬಿಟ್ಟು ನಾವು ಕುಮಾರಸ್ವಾಮಿ ಅವ್ರ ಮೇಲೆ ವಿಶ್ವಾಸ ಮಾಡೋದು, ನಿಖಿಲ್ ಕುಮಾರಸ್ವಾಮಿ ಆಗಲಿ ಅವ್ರ ಮೇಲೆ ವಿಶ್ವಾಸ ಮಾಡೋದು, ಅದು ತುಂಬ ದೊಡ್ಡ ತಪ್ಪು. ಏನನ್ನ ಮೈತ್ರಿ ಮಾಡ್ಕೊಳ್ಳಿ, ಏನನ್ನ ಮಾಡಲಿ, ನಾವು ವಿಶ್ವಾಸ ಮಾಡಿ ಆಯಿತು. ಈ ಸಾಲಿ ನಾವು ಯಾಕೆ ನಮಗೆ ಬೇರೆ ಪಾರ್ಟಿ ಯಾವುದಿಲ್ಲ ಕಾಂಗ್ರೆಸ್ ಬಿಟ್ಟರೆ, ಮುಸಲ್ಮಾನರೆಲ್ಲ ವಿಶ್ವಾಸ ಕಾಂಗ್ರೆಸ್ ಮೇಲೆ ಮಾಡಿದ್ದಾರೆ. ಆದರೆ ಅವರು ಏನೇನು ನಮಗೆ ಇದು ಕೊಟ್ಟಿದ್ದಾರೆ ಇನ್ನೂ ಮಾಡಲಿಲ್ಲ, ಅದನ್ನು ಕೇಳಬೇಕು ನಾವು. ಈ CM DCMದು ನಡೀತಾ ಇದೆಲ್ಲ, ಅದರಲ್ಲಿ ಮುಸಲ್ಮಾನರು ಸುಮ್ಮನೆ ಇದ್ದೀವಿ. ಆಮೇಲೆ ನೋಡ್ತೀವಿ ಇನ್ನೊಂದು 2 ತಿಂಗಳು, ಇಲ್ಲ ಅಂದರೆ ನಾವು ಮುಸಲ್ಮಾನರು ಬೀದಿಗೆ ಬರ್ತೀವಿ. ನಮ್ಮನ್ನು ಯಾರು ನಮಗೆ ವಾದ ಮಾಡಿದ್ದಾರೆ, ಏನು ಮಾಡ್ತೀರಿ ಮುಸಲ್ಮಾನರದು ಎಷ್ಟೋ ಇದು 2B ಆಗಲಿ, ಹಿಜಾಬ್ದು ಆಗಲಿ, ಮತ್ತು ಇದ್ರದ್ದು ಬೀಫ್ದು ಆಗಲಿ, ಅದೆಲ್ಲ ಮಾತು ಕೊಟ್ಟಿದ್ದಾರಲ್ಲ, ಎಲ್ಲ BJP ತೆಗ್ದಿದ್ದಾರಲ್ಲ, ಎಲ್ಲ ನಾವು ತರ್ತೀವಂತ ಹೇಳಿದಾರಲ್ಲ ಕಾಂಗ್ರೆಸ್ಸು. ಅದೂ ನಾವು ಒಂದು 2 ಮಂತ್ಸ್ ಸುಮ್ಮನೆ ಇದ್ದು ಆಮೇಲೆ ನಾವು ಮಾತು ಎತ್ತೀವಿ. 2.5 ವರ್ಷ ಆಯಿತು, ಏನು ನಮ್ಮ ಕೆಲಸ ಆಗಲಿಲ್ಲ ಮುಸಲ್ಮಾನರದು. ಹೆಂಗೆ ಕುಮಾರಸ್ವಾಮಿ ಮಾಡಿದ್ರು ಹಂಗೆ ಇವರು ಮಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲ ಮುಸಲ್ಮಾನರದು ಯಾವುದು ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ. ಬೇರೆ ಇವ್ರ ಜಗಳನಲ್ಲಿ ಇದ್ದಾರೆ, ಇವರು ಇದರಲ್ಲಿ ಇದ್ದಾರೆ. ನಮ್ಮ ಮೇಲೆ ಜ್ಞಾನ ಇಲ್ಲ. 85-90% ನಾವು ಓಟ್ ಕೊಟ್ಟು ಎಲ್ಲ ಕರ್ನಾಟಕ ಮುಸಲ್ಮಾನರು ಒಗ್ಗಟ್ಟಾಗಿ ಈ ಸಲ ಕಾಂಗ್ರೆಸ್ ಬಂದಿರೋದೇ ನಾವು ಹೆಮ್ಮೆನ ಹೇಳ್ತೀವಿ, ನಾವು ಪ್ರೌಡಾಗಿ ಹೇಳ್ತೀವಿ. ನಾವು ಮುಸಲ್ಮಾನರಿಂದ ಕಾಂಗ್ರೆಸ್ ಬಂದಿರೋದು, ಮುಸಲ್ಮಾನರದು ಕೆಲಸ ಮಾಡಲಿಲ್ಲ ಅಂದರೆ ನಾವು ಕೇಳ್ತೀವಿ. ಇನ್ನೊಂದು 2 ಮಂತ್ಸು ಆದಮೇಲೆ ಇವ್ರದ್ದು ಏನಾಗುತ್ತೆ ನೋಡಿಕೊಂಡು ಆಮೇಲೆ CM DK ಶಿವಕುಮಾರ್ ಆದರೆ ಅವ್ರನ್ನ ಕೇಳ್ತೀವಿ, ಇಲ್ಲ ಅಂದರೆ ಸಿದ್ದರಾಮಯ್ಯನೂ ಇರ್ತಾರಂದರೆ ನಾವು ಕೇಳ್ತೀವಿ. ಇವರಿಗೆ ನಮ್ಮ ಕೆಲಸ ಏನು ನಮಗೆ ಮಾತು ಕೊಟ್ಟಿದ್ದಾರೆ ಎಲ್ಲ ಮಾಡಬೇಕು. ಇಲ್ಲ ಅಂದರೆ ನೆಕ್ಸ್ಟು ನಾವು ಪಾಠ ಕಲಿಸ್ತೀವಿ, ಅದು ಏನು ಗ್ಯಾರಂಟಿ.